ನಮ್ಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನೀನ್ ಹಂಗೆ ಹೋಯ್ತಾ ಇದ್ಯಾ? ಇಲ್ಲ ಹಿಂಗಲ್ಲ ಓಟ ಎಲ್ಲ ಇದು ಆಸ್ಟ್ರೇಲಿಯಾನಾ? ಸುಮ್ನೆ ಬಂದಂಗಾಯ್ತು ನಾವು ಇಲ್ಲಿ ಅಷ್ಟು ದೂರದಿಂದ ಎಲ್ಲ ಒಂದು ರೆಂಟ್ ಗಾಡಿ ತಗೊಂಡು. ಓಯ್ 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 ಮಚಾ ಓಯ್ ಮೆತ್ಕೋಗ್ರ ನಿಮ್ಮನೆ ಕಾಯುವಾಗ ಹೇಳೋ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಏನಪ್ಪ ಹುಡುಗ ಬೆಳಗ್ಗೆನೆ ಬಂದುಬಿಟ್ಟಿದ್ದಾನೆ ಫೋನ್ ಇಟ್ಕೊಂಡು ಅಂತ ನೀವು ನೋಡ್ತಾ ಇರ್ಬೋದು. ಹೌದು ಗೈಸ್, ಈಗ ಟೈಮ್ ಬಂದು ಒಂದು ಅರೌಂಡ್ 8:30 ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾಯಿದ್ದಾರೆ ನಮ್ಮೂರಿಗೆ. ಸಖತ್ ಖುಷಿಯಾಗಿ ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ದು ಕೂತ್ಕೊಂಡಿದ್ದೀನಿ ಅವ್ರನ್ನ ಪಿಕಪ್ ಮಾಡಬೇಕು ಅಂತ. ಆ್ಯಂಡ್ ಈ ಒಂದು ವಿಡಿಯೋ ಒಂದು ಲೈಫ್ ಸ್ಟೈಲ್ ಬ್ಲಾಗ್ಸ್ ಆಗಿರುತ್ತೆ. ಕಂಪ್ಲೀಟಾಗಿ ನಾವು ಯಾವ್ಯಾವ ಥರ ಅಂತ ಪ್ಲೇಸ್ಗಳಿಗೆ ಹೋಗ್ತೀವಿ ಆ್ಯಂಡ್ ಮಜಾ ಫನ್ನಿಯಾಗಿ ಮಸ್ತಾಗಿರುತ್ತೆ. ಸೊ ಅದೆಲ್ಲನೂ ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ, ಅವ್ರು ಆನ್ ದ ವೇ ಇದ್ದಾರೆ, ಹೋಗಿ ಅವ್ರನ್ನ ಎತ್ತಾಕೊಂಡು ಬರೋಣ, ಆಮೇಲೆ ಸಿಗ್ತೀನಿ. ಓಕೆ, ಸೊ ಗೈಸ್ ಈಗ ನಾವು ರೆಡಿ ಆಗಿಬಿಟ್ಟು ಬಂದಿದ್ದೀವಿ, ಅಪ್ಸರ್ಕೊಂಡ ಹತ್ರ ಇದ್ದೀವಿ. ಈಗ ಯಾರ್ಯಾರು ಬಂದರೂ ಏನು ಎತ್ತನೋದೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಈಗ. ಸೊ ನೋಡಿ, ಎಲ್ಲ ಬೈಕಲ್ಲಿ ಕುತ್ಕೊಂಡು ಬೈಕ್ ವೆಯ್ಟ್ ಮಾಡಿ ಇಷ್ಟು ಲೇಟ್ ಆಗೋಯ್ತು. ಇವನೇ ಪ್ರ್ಯಾಂಕ್ ಮಾಡಿದ್ನಲ್ಲ ಒಬ್ಬನಿಗೆ ಸಂದೇಶ ಅಂತ, ಇವನೇ ಅವನು. ಆಯ್ನಾ, ನಮಸ್ಕಾರ, ನಮಸ್ತೆ ನಮಸ್ತೆ. ಹಂಗೆ ನೆಕ್ಸ್ಟ್ ಬಂದರೆ ನಮ್ಮ ನಿತಿನ ನಾಚಪ್ಪ ಅವರು ಬಂದಿದ್ದಾರೆ. ನಮಸ್ಕಾರ ದೇವರು. ನಮಸ್ಕಾರ ದೇವರು. ಆ್ಯಂಡ್ ಇವರು ನಮ್ಮ ಪ್ರಜ್ವಲ್. ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ. ಬೇರೆ ಕೆಲಸ ಪ್ಯಾರಿ ಸಮಾಜ್ ಗೈ. ಸೊ ಬನ್ನಿ ಗೈಸ್, ಈಗ ನಾವು ರೆಂಟ್ ಗಾಡಿ ತೊಗೊಂಡಿದ್ದೀವಿ. ಈಗ ರೆಂಟ್ ಗಾಡಿ ತೊಗೊಂಡು ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ಈಗ ಇಡುಗುಂಜಿಗೆ ಹೋಗಿ ನೆಕ್ಸ್ಟು ನಾವು ಮುರುಡೇಶ್ವರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಬನ್ನಿ, ಮುರುಡೇಶ್ವರದಲ್ಲಿ ಸಿಗ್ತೀನಿ. ಮಜಾ ಇರುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ ಟುಗೆದರ್. ಓಕೆ ಅಂಡ್ ಗೈಸ್, ಈಗ ನಾವು ಆ ಒಂದು ಏರ್ ಹಾಕ್ಸ್ತಾ ಇದ್ದೀವಿ. 2 ಗಾಡಿ ರೆಂಟಿಗೆ ತೊಗೊಂಡಿದ್ದಕ್ಕೆ ಫುಲ್ ಕಮ್ಮಿ ಐತೆ, ಫುಲ್ ಕಮ್ಮಿ ಆಗ್ಬಿಟ್ಟಿತ್ತಲ್ಲ ಏರು. ಅದಕ್ಕೆ ಈಗ ಇಲ್ಲಿ ಹಾಕ್ಸ್ಕೊಂಡು ಈಗ ಹೋಗ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ, ನೋಡಬೇಕು. ಸೊ ಗೈಸ್, 2 ಗಾಡಿಗೂ ಈಗ ಪೆಟ್ರೋಲು ಮತ್ತು ಏರು ಎರಡೂ ಹಾಕ್ಸ್ಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ಹೇಳಿದೆ, ಬನ್ನಿ ಗುರು ಫಸ್ಟ್ ನಾವು ಇಡುಗುಂಜಿಗೆ ಹೋಗೋಣ ಅಂತ. ಇಲ್ಲ ನಾವು ಫಸ್ಟ್ ಮುರುಡೇಶ್ವರಕ್ಕೆ ಹೋಗೋಣ, ಯಾಕಂದರೆ ನಾನು ನೋಡೇ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಬನ್ನಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಈಗ ಡೈರೆಕ್ಟ್ ಮುರುಡೇಶ್ವರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಟಾಟಾ. ಆರಾಮ, ಜಾಲಿ ಫುಲ್ ಖಾಲಿ. ಹೆಂಗಿದೆ ವೆದರ್ ಹೆಂಗಿದೆ? ಸಪೋರ್ಟ್ ಮಾಡಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಆ್ಯಂಡ್ ಗೈಸ್, ಇಲ್ಲಿ ಏನಾಗಿದೆ ಅಂತಂದರೆ ಮಾತಾಡ್ತಾ ರೋಡ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಮುರುಡೇಶ್ವರದ ಆರ್ಚ್ ಅಲ್ಲಿದೆ. ಈ ನನ್ನ ಮಕ್ಕಳು ಪ್ರಜ್ವಲ್ ಮತ್ತು ನಿತಿನ್ ಅನ್ನೋನು ಇಬ್ಬರು ಸಹ ಹೋಗ್ಬಿಟ್ಟಿದ್ದಾರೆ. ಎಷ್ಟೇ ಆರೋ ನೋಡಿದ್ರು, ಎಷ್ಟೇ ಕೂಗಿದ್ರು ಕಿವಿನೇ ಕೇಳಿದಿರೋ ಥರ ಹೋಗ್ತಾನೆ ಇದ್ದಾರೆ ಅವ್ರ ಪಾಡಿಗೆ. ಸೊ ಬನ್ನಿ, ಅವ್ರನ್ನ ಹೈಜಾಕ್ ಮಾಡ್ತೀವ ಇಲ್ವಾ ನೋಡೋಣ. ಅವಾಗಲಿಂದ ಕೂಗಿಸ್ತಾ ಇದ್ದೀವಿ ನಮಗೆ. ಅಲ್ಲ, ನಮಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನೀನು ಹಂಗೆ ಹೋಯ್ತಾ ಇದ್ಯಾ? ಇಲ್ಲ ಹಿಂಗಲ್ಲ ಓಟ ಎಲ್ಲ ಹಿಂಗೆ ಹೋಯ್ತಲ್ಲಿ ಗುಲ್ಡಕ್ಕಾನಿದ್ದಂಗೆ ಇದೀರ ಕೊರ್ಸಿ ಸಾಕಾಗೋಯ್ತು. ಯಾವ ರೇಂಜಿಗೆ ಕಿರ್ಚಿದ್ರು ಕಿತ್ತೋ ನನ್ನ ಮಕ್ಕಳ. ಈಗ ಪ್ರೆಸೆಂಟ್ ನಾವು ಮುರುಡೇಶ್ವರ ಹತ್ರ ಬಂದಿದ್ದೀವಿ. I wanted to make it, I wanted to play it, but you only know, bring
ಯಾವುದು? ಯಾವ ಐಲ್ಯಾಂಡು? ಇದು ಆಸ್ಟ್ರೇಲಿಯಾನಾ? ಯಾವ್ದು ಪ್ರಜೆ ಅದು? ಏನಂತ ಅದು? ಇವತ್ತು ಸಾಕಷ್ಟು ಜನ ಇದ್ದಾರೆ ಅಣ್ಣ. ನನ್ನ ಹತ್ರ ಗೋಪುರ ಇಲ್ಲ ಅಣ್ಣ. ಇದು ತಾನೆ. ಓ, ಈ ಗೋಪುರ ಹೇಳಿದ್ದು. ನನ್ನ ಹತ್ರ ಗೋಪುರ ಗೈಸ್, ನಮ್ಮ ಪ್ರಜ್ವಲ್ ಮತ್ತೆ ಸಂದೇಶ್ ಎಲ್ರು ಗೋವಾ ಇಲ್ಲಿಂದಾನೆ ಮುರುಡೇಶ್ವರದಿಂದನೇ ಕಾಣಿಸ್ತಾ ಇದೆ ಅಂತೆ. ಎಲ್ಲಿ ಅಂತ ತೋರಿಸ್ತಿದ್ದೀವಿ. ಇದು ಇವ್ರಿಗೆ ಗೋವಾ ಅಂತೆ. ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ನೋಡ್ಬಿಡ್ರಿ. ಯಾವ್ದು ಬಚ್ಚದು? ಇಲ್ಲಿ ಯಾವುದು? ಈಗ ನೀವು ಅಲ್ಲಿ ತೋರಿಸೋಣ. ಇದೆಲ್ಲ ಬೋಟು, ಜನಗಳು, ಅದೆಲ್ಲ ಅದ್ಗಳು. ಕಿತ್ತೋದ್ ನನ್ನ ಮಗನೇ. ಹೆಂಗೆ ಕಾಣಿಸುತ್ತೆ ಅಂತ ಜಸ್ಟ್ ಹಿಂಗೆ ಸ್ಲೈಡ್ಗೆ ಬಂದೆ. ಬಟ್ ಸಖತ್ತಾಗಿ ಕಾಣಿಸ್ತು ಮಾತ್ರ. ಮೇ ಬಿ ಅಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾರೆ ಇನ್ನ. ಹೇಳಿ ಬ್ರೋ, ಏನನ್ಸಿದೆ ನಿಮ್ಮ ಅನಿಸಿಕೆ? ಹೇಳಿ. ಡೋರ್ ತೆಗೆದ್ಮೇಲೆ ಹೇಳ್ತೀವಿ. ಹೇಳಲಿ. ನಮ್ಮ ಅನಿಸಿಕೆ ಬಂದು ಡೋರ್ ತೆಗ್ದಿಲ್ಲ. ಆಮೇಲೆ ಅನಿಸಿಕೆ ಗೈಸ್, ಈಗ ಡೋರ್ ತೆಗ್ದಿಲ್ಲ. ಡೋರ್ ತೆಗಿಯೋವರೆಗೂ ವೇಟಿಂಗ್. ಇಲ್ಲೇ ನಾವು ವೇಟ್ ಮಾಡ್ತಾ ಇರಬೇಕು. ಅದ್ರ ಕಣ್ಣು ಮಾತ್ರ ತಂಪಾಗ್ತಿದೆ. ಸೊ ಗೈಸ್, ಫೈನಲ್ ಆಗಿ ಇವತ್ತು ನಾವು ಮುರುಡೇಶ್ವರಗೆ ಹೋಗೋದಕ್ಕಾಗಲಿಲ್ಲ. ಬಿಕಾಸ್ ಸಿಕ್ಕಾಪಡೆ ಜನ ಇದ್ರು. ಈ ಮಂಗ್ ಬಡಿ ತಾವು ಕರ್ಕೊಂಡು ಬಂದೆ. ಇವ್ರು ನೋಡ್ರೆ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿದ್ರು. ಅದಕ್ಕೆ ಈಗೆಲ್ಲ ಅಪ್ಸರ್ಕೊಂಡ. ಸೊ ಅಪ್ಸರ್ಕೊಂಡ ಇಲ್ಲ, ಅಲ್ಲೋದ್ಮೇಲೆ ಜಾಸ್ತಿ ಜನ ಇದ್ರು. ಅಲ್ಲೂ ಮನೆಗೆ ಹೋಗ್ತೀವಿ, ಅದೇ ಹೇಳ್ತಾರೆ. ಸೊ ಈಗ ನಾವು ನೆಕ್ಸ್ಟ್ ಸುಮ್ಮನೆ ಬಂದಂಗಾಯ್ತು. ನಾವು ಇಲ್ಲಿ ಅಲ್ಲಿ ದೂರದಿಂದ ಎಲ್ಲ ಒಂದು ರೆಂಟ್ ಗಾಡಿ ತಗೊಂಡು. ಬಟ್ ಏನು ಮಾಡೋದಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ. ಓಕೆ, ಸೊ ಬನ್ನಿ. ಇವಾಗ ನಿಮಗೆ ಅಪ್ಸರ್ಕೊಂಡದಲ್ಲಿ ಸಿಗ್ತೀನಿ ಈ ಕಿತ್ತೋದು ನನ್ನ ಮಕ್ಕಳ ಜೊತೆ. ಸೊ ಗೈಸ್, ಈಗ ನಾವು ಅಪ್ಸರ್ಕೊಂಡ ಹತ್ರ ಬಂದಿದ್ದೀನಿ. ಅನ್ಕೊಂಡಿರೋ ಥರ ಏನು ಮಾಡೋದಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. ಇಲ್ಲೇನಾಗುತ್ತೆ ಅಂತ ಇಲ್ಲೇನಾಗುತ್ತೆ ಅಂತ ಮುಂದಕ್ಕೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇಲ್ಲೂ ಕಾನ್ಫಿಡೆಂಟ್ ಆಗಿ ನನ್ನ ಮಕ್ಳಿಗೆ ನಂಬಕ್ಕಾಗಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ. ಏನಂತ ಕೇಳ್ತೀರಾ? ಇಲ್ಲಿ ನೋಡಿ, ಕ್ಲೈಮೇಟ್ ಯಾವ ರೇಂಜಿಗೆ ಆಗಿದೆ ಅಂತ. ಮಳೆ ಬಂತು ಅಂದರೆ ಸೀರಿಯಸ್ಲಿ ಇವಾಗ ಬಂದಿದ್ದು ಇಲ್ಲೂ ವೇಸ್ಟ್ ಆಗಿಬಿಡುತ್ತೆ. ಮಳೆ ಬರ್ಬಾರ್ದು ಅಂತ ನೀವೇ ಬೇಡ್ಕೊಳ್ಳಿ, ನಾವು ಬೇಡ್ಕೊತೀವಿ ಅಷ್ಟೇ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಏನಪ್ಪ ಇವನು ತೋರಿಸಿರೋ ಪ್ಲೇಸ್ನೇ ರ್ಯಾಂಡಮ್ ಆಗಿ ಇನ್ನೊಂದು ಸತಿ ತೋರಿಸ್ತಿದ್ದಾನೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ರಿಯಲಿ ಸಾರಿ, ಏನಕ್ಕಪ್ಪ ಈಗ ಮತ್ತೆ ತೋರಿಸ್ತಿದ್ದೀನಿ ಅನ್ನೋದಾದರೆ, ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಈ ಒಂದು ಪ್ಲೇಸಿಗೆ ಬಂದಿರಲಿಲ್ಲ. ಸೊ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಹೋದ ಸತಿ ನಾನು ಬಂದಾಗ ನೀರಿಗೆ ಇಳಿಯೋದಕ್ಕಾಗಲಿಲ್ಲ. ಆದರೆ ಈ ಸಲ ಇವರೆಲ್ಲರೂ ಸೇರ್ಕೊಂಡು ನೀರಿಗೆ ಇಳಿಯಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಒಳಗೆ ಹೋಗೋಣ, ನೋಡೋಣ ಯಾವ ಥರ ಇದ್ದಾರೆ, ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಹೋದ ಸತಿ ಬಂದಿದ್ದ ಥರನೇ ಈ ಸಲ ಇನ್ನೂ ಜಾಸ್ತಿನೇ ಕ್ರೌಡ್ ಇದ್ದರು. ಸೊ ಈ ನನ್ನ ಮಕ್ಕಳು ಅಂತೂ ನಾನು ಬರಲ್ಲ ಅಂತೇಳಿ ಫೈನಲಿ ಎಳ್ಕೊಂಡು ನೀರಿಗೆ ಬಂದಿದ್ದೀನಿ. ಈಗ ಬರಲ್ಲ ಅಂತೇಳಿ ನನ್ನ ಮಕ್ಕಳ, ಈಗ ಬರಲ್ಲ ಅಂತೇಳಿ ಬಂದ್ರೆ ಹೋಗೋಣ, ಬಾರಲ್ಲೇ ಹೋಗೋಣ. ಸೊ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಎತ್ತಕೊಂಡೋಗಿ ನೀರಿಗೆ ಬಿದ್ದು ಫೈನಲಿ ಆಟ ಆಡಬೇಕಾದ್ರೆ ಮಳೆರಾಯನೂ ಬಂದ್ಬಿಟ್ಟ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ನೀರಲ್ಲಿ ಆಟ ಆಡಿದ್ದು ಸಾಕಾದಾಗಿತ್ತು ಮಾತ್ರ ವೈಬು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹೊಸ ಫೋನ್ ತೊಗೊಂಡಿದ್ಯಾ, ವಾಟರ್ ಪ್ರೂಫ್ ಚೆಕ್ ಮಾಡ್ತೀನಿ ಇರೋ ಅಂದ್ಬಿಟ್ಟು ಇರೋ ಬರೋ ನೀರೆಲ್ಲ ಹಾಕ್ಬಿಟ್ರು ನನ್ನ ಮೇಲೆ. ಇವತ್ತು ಫೈನಲ್ ಆಗಿ ಈಜಾಡ್ಬಿಡ್ರಿ. ಹೇಳಪ್ಪ ತಂದೆ, ಎರಡು ಒಂದೇ. ಏನು ಹೇಳಪ್ಪ ತಂದೆ, ಎರಡು ಒಂದೇ. ಜಾರ್ತಾ ಇದೆ. ಏನು ಅನ್ಸ್ತಪ್ಪ? ಸೂಪರ್ ಆಗಿತ್ತು. ಅಷ್ಟೆಲ್ಲ ಮಳೆ ಬಂತು ಇಳಿಯಲ್ಲ ಅನ್ಕೊಂಡು ನಮ್ಮ ಹುಡುಗರಂತೂ ಫುಲ್ಲು ನಾಚಿಕೆ ಸ್ವಭಾವ. 6 ಬ್ಯಾಗ್ಸ್ ತೋರಿಸೋದಕ್ಕೆ ಹುಡುಗರಿಗಾರ ನಾಚ್ಕೋತಾ ಇದ್ರು. ನಾನೇ ನಾಚ್ಕೊಂಡೆ. ಬಟ್ಟೆ ಬಿಚ್ಬಿಟ್ರು, ಎಗರಿದ್ರು. ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದೇನಾದ್ರು ನಾವು ಮಾಡಿದಿದ್ರು ಆ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಯೂಟ್ಯೂಬ್ ಕ್ಲಾಸ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಷ್ಟು ಕಚ್ಚಡ ಮಾಡಿದ್ದೀವಿ. ಬಟ್ ಸಿಕ್ಕಾಪಡಿ ಜನ ಇದ್ರು ಗೈಸ್, ಸಿಕ್ಕಾಪಡಿ ಜನ ಇದ್ರು. ಏನೋ ಸೈಕಲ್ ಗಪ್ಪಲ್ಲಿ ಅದು ಸಾಕಿಲ್ಲ ಅಂದ್ರೆ ಒಂದು ಮೊಕ್ ತಂದು ಎಲ್ಲರೂ ಉಯ್ಕೊಬೇಕಿತ್ತು. ಅದೊಂದೇ ಬಾಕಿ ಇದ್ದಿದ್ದು ಅಷ್ಟೇ. ಎಲ್ಲ ಮತ್ತೆ ಇನ್ನೇನಪ್ಪ ಪ್ಲಾನಿಂಗ್ ಇರೋದೀಗ? ಇನ್ನೇನಿಲ್ಲ, ಮಳೆ ಬಂದು ನಿಂತೋಯ್ತು. ತಿರ್ಗಿ ಹಾಕೊಂಡು ನೀರಿಗೆ ಬಿಡೋ ಆಸೆ ಇದೆ. ಆದರೆ ಟೈಮ್ ಆಗೋಯ್ತು, ಕ್ಲೋಸ್ ಮಾಡೋ ಟೈಮು. ನೋಡೋಣ
ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಹ್ಯಾಂಗ್ ಬ್ರಿಡ್ಜ್ ಇದೆ ಅಂತ ತಮಾಷೆಗೆ ಹೇಳಿದೆ, ಬಟ್ ಇವರು ಸೀರಿಯಸ್ ಆಗಿ ತಗೊಂಡು ಬಾರೋ ಕರ್ಕೊಂಡು ಹೋಗೋ ಅಂತ ಆಟ ಹಿಡಿದ್ಬಿಟ್ರು. ಸೊ ಫೈನಲ್ ಆಗಿ ಈಗ ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಹ್ಯಾಂಗ್ ಬ್ರಿಡ್ಜ್ ಅಂದರೆ ಕೆಲವೊಬ್ರಿಗೆ ಗೊತ್ತಿರ್ಬೋದು ಆ್ಯಂಡ್ ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದು ಏನು ಎತ್ತ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಓಕೆನಾ ಗೈಸ್? ಈಗ ನಾನು ತೂಗ ಸೇತುವೆ ಹತ್ರ ಬಂದಿದ್ದೀನಿ. ತೂಗ ಸೇತುವೆ ಏನಂತ ನಿಮ್ಗೆ ಗೊತ್ತಾಗ್ತಿರ್ಬೋದು, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ, ಇದೆ ಆ ಒಂದು ತೂಗೋ ಸೇತುವೆ. ಅಲ್ಲಿ ಹೋಗೋದಿಕ್ಕೆ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ನೀ ನೋಡ್ತೇ ನೋಡು, ಏನೇನೋ ಫ್ಯಾಂಟಸಿಗಳಿದೆ. ಹುಡುಗರು ಅಂತೆಲ್ಲ ಓಡಕ್ತಾನೆ, ಪುತ್ಕಂತ ಹೋಗ ನೀರ್ಗೂ ಹೋಗದೆ ಅಲ್ಲಿ ಸಿಗಾಕೊಂಡ ಅನ್ಕೋ ಅಷ್ಟೇ, ಹೋಗುತ್ತೆ. ಏನ ಹೇಳಿ ಮಚ್ಚ, ಭಯ ಐತೈತಲ್ಲೋ, ಫುಲ್ ಹಳೇದ ಇದು. ಓಹೋ, ಸೈಕ್ ಭಯ ಐತದೆ ಮಾತ್ರ. ಹಾ, ಇಲ್ಲಿ ಅಮ್ಮ ದೇವ್ರೆ. ಗೈಸ್ ಇಲ್ಲಿ ನೋಡಿ, ಗೈಸ್ ಇಲ್ಲಿ ಹೆಂಗ್ ಅಲ್ಲಾಡ್ತಿದೆ ಅಂದ್ರೆ ಇದು. ಓಯ್ 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 ಮಚ್ಚ, ಓಯ್ ಮೆತ್ಕೋಗ್ರ ನಿಮ್ಮನೆ ಕಾಯೋಗ, ಮೆತ್ಕೋಗ್ರ. ಏ ಮಚ್ಚ ಸ್ಟ್ರೈಟ್ ಆಗಿ ನಡೀರೋ, ಅಷ್ಟೇ. ಸೊ ಗೈಸ್, ನಿಮ್ಗೆ ಏನಾದರೂ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ದಯವಿಟ್ಟು ಈ ಒಂದು ಪ್ಲೇಸ್ಗೆ ಬರಲೇಬೇಕು. ಇದು ಹಳ್ದಿಪುರ ಹತ್ರ ಬರುತ್ತೆ. ಸೊ ಅಲ್ಲಿಂದ ನಾನು ಇವ್ರನ್ನ ಕರ್ಕೊಂಡು ಬಂದಿದ್ದು ನಮ್ಮ ಒಂದು ಹೊನ್ನಳ್ಳಿ ಬೀಚ್ಗೆ. ಸೊ ಸುಮಾರು ಸತಿ ನಾನು ಸ್ಟೇಟಸ್ ಹಾಕಿದಾಗ ಕೇಳ್ತಾ ಇದ್ರು ಕರ್ಕೊಂಡು ಹೋಗು ಬಂದಾಗ ಅಂತ. ಸೊ ಈಗ ಆ ಟೈಮ್ ಬಂದಿದೆ. ಸೊ ಅದಕ್ಕೆ ಈಗ ಅವ್ರನ್ನ ಇಲ್ಲಿಗೆ ಎತ್ತಾಕೊಂಡು ಬಂದಿದ್ದೀನಿ. ನಮ್ಮ ಮನೆ ಹತ್ರ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಹೊನ್ನಳ್ಳಿ ಹತ್ರ ಬರ್ತಾ ಇರೋದು. ಇವತ್ತು ಅಂದ್ಕೊಂಡಿದ್ದ ಥರ ಏನೂ ಅಷ್ಟಾಗಲಿಲ್ಲ, ಬಟ್ ಸ್ಟಿಲ್ ಒಂದು ರೇಂಜಿಗೆ ಒಳ್ಳೆ ಫೀಲ್ ಸಿಕ್ತು, ಅದೇ ಖುಷಿ. ಈಗ ಒಳ್ಳೆ ಪಾಯಿಂಟ್ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಇವತ್ತಿನ ಒಂದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಪಾಯಿಂಟ್ನ ನಿಮಗೆ ತೋರಿಸ್ಬಿಟ್ಟು, ಓಕೆ? ಗೊತ್ತಾನೆ, ವಿ ಆರ್ ಫ್ರಮ್ ಗುಡ್ ಫ್ಯಾಮಿಲಿ. ಅಲ್ಲ, ವಿ ಆರ್ ಆಲ್ಸೋ ಕಮಿಂಗ್ ಫಾರ್ ಗುಡ್ ಫ್ಯಾಮಿಲಿ. ಫ್ಯಾಮಿಲಿ ಗೈಸ್, ಇವತ್ತು ವೆದರ್ ಸಖತ್ ಚಿಲ್ಲಾಗಿದೆ. ಏನ್ ಮಾಡ್ಕೊಂಡ ಅವ್ನು ನಿನ್ನೆ ಪುಷ್ಪ ಅಂತ ಫ್ಲವರ್ ಅನ್ಕಣಕ್ಕ ಫೈರ್ ಅದಲ್ಲ, ದಮ್ಮುಂಟೆ ಪಟ್ಕರ್ರ ಸಿಕ್ಕವತ್ತು ಮಲ್ಲಿ ಭುಜಾನ ಕೊಡ್ಡಲೇಸಿ ಕೂಲಿಕ್ಕು ಪೋತಾನೇ ನಳಗೇಸಿ. ಅಯ್ಯೋ ಅಯ್ಯೋ ಅಯ್ಯಪ್ಪ ದೇವ್ರೆ, ಯಾರದ್ರೇನು? ದಿಸ್ ಇಸ್ ಆಲ್ ಅವರ್ ಲೋಕಲ್ ಪ್ರಾಪರ್ಟೀಸ್. ಗೈಸ್, ಇವತ್ತು ವೆದರ್ ಸಕ್ಕತ್ತಾಗಿದೆ ಮಾತ್ರ. ಸೈಕ್ ಆಗಿದೆ ಮಾತ್ರ, ನಿಜವಾಗ್ಲೂ ಹೆವಿ ಆಗಿದೆ. ನಾನು ಅವತ್ತು ಬಂದಾಗ ಅಷ್ಟು ಫೀಲ್ ಸಿಕ್ಕಿರ್ಲಿಲ್ಲ, ಬಟ್ ಇವತ್ತು ಸಖತ್ತಾಗಿದೆ. ಹೆಂಗಿದೆ ಕಣ್ರ? ಹೇಳ, ಹೆಂಗಿದೆ ಹೇಳ್ರ? ಹೆಂಗಿದ್ಯಾ? ಉರ್ಕೊಳಕ್ ಆಗ್ದವ್ರಿಗೆಲ್ಲ ಉರ್ತಾನ ಹಾಕ್ರು. ನಮ್ ಗ್ಯಾಂಗಲ್ ಸ್ವಲ್ಪ ಜನ ಬಂದಿಲ್ಲ ಪಾಪ, ಉರ್ಕೊಂತಾರೆ ನೋಡಿದ್ರೆ. ಈಗ ಕರ್ದಿಲ್ವಾ? ಬರಲ್ಲ ಅಂತಂದವ್ರು ಬಾಯ್ ನಾಲ್ಗೆ ಬಿಟ್ಟು ಕರ್ದಿದೀವಿ. ಸಕ್ಕದಾಗಿತ್ತು ಗೈಸ್ ಇವತ್ತು ವೆದರ್. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನೀವೆಲ್ಲರೂ ನೋಡಿರ್ತೀರಾ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಆ್ಯಂಡ್ ಏನೇನೆಲ್ಲ ಆಯಿತು ಅನ್ನೋದು. ಸೊ ನಿಮಗೆ ಇದೇ ಥರನೇ ನಾನು ಡೇ 2 ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ವೇಟ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಟೇಕ್ ಕೇರ್.